ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ನೋಡೋಣ ಹಂಪಿಯ ಹೇಮಕೂಟ ಪರ್ವತವನ್ನು ಭಾಗ ಎರಡನೇ ಭಾಗವನ್ನು ಈಗ ನೋಡೋಣ. ಮೊದಲನೇ ಭಾಗದಲ್ಲಿ ನಾವು ಪೌರಾಣಿಕ ಕಥೆಯ ಹಿನ್ನೆಲೆಯನ್ನು ನೋಡಿದ್ದೀವಿ. ಈಗ ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಮಕೂಟ ಪರ್ವತಕ್ಕೆ ಹೋಗಲಿಕ್ಕೆ ಮುಖ್ಯವಾಗಿ 2 ರಸ್ತೆಗಳಿವೆ. ಮೊದಲನೇದು ಸಾಸಿವೆಕಾಳು ಗಣೇಶ ರಸ್ತೆ, ನಾನೀಗ ಹೋಗ್ತಾ ಇದ್ದನಲ್ಲ ಅದು. ಇನ್ನೊಂದು ಕಡ್ಲೆಕಾಳು ಗಣೇಶನ ಹಿಂಭಾಗದಿಂದ. ಫ್ರೆಂಡ್ಲಿ ಸ್ಟೆಪ್ಸ್ ಇವು, ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ನನ್ನ ಎದುರಿಗೆ ನೀವು ನೋಡ್ತಾ ಇದ್ರಲ್ವ, ಇದುವೇ ಹೇಮಕೂಟ ಮಹಾದ್ವಾರ ಅಥವಾ ವಿರೂಪಾಕ್ಷ ಮಹಾದ್ವಾರ ಅಂತ ಹೇಳ್ಬೋದು. ಒಟ್ಟು ಹೇಮಕೂಟ ಪರ್ವತಕ್ಕೆ 2 ಮುಖ್ಯ ದ್ವಾರಗಳಿವೆ. ಈ ಥರ ಇದು ಸಾಸಿವೆಕಾಳು ಗಣೇಶನಿಂದ ಹೋಗ್ಬೇಕಾದ್ರೆ ಈ ಥರ ದ್ವಾರ ಸಿಗುತ್ತೆ ನಿಮಗೆ. ಮೊದಲಿಗೆ ನೀವು ಕೋಟೆಯ ಗೋಡೆ ಮೇಲೆ ಕೆತ್ತಿರುವ ಶಂಖ ಮೊಳಗಿಸುವ ವ್ಯಕ್ತಿಯನ್ನು ನೋಡ್ಬೋದು. ಈ ಒಂದು ಭಾಗದಲ್ಲಿ ನೀವು ಮುಸ್ಲಿಂ ಸೈನಿಕರನ್ನು ನೋಡ್ಬೋದು. ಮತ್ತು ಇಲ್ಲಿ ಕೊರವಂಜಿಯನ್ನು ನೋಡ್ಬೋದು. ಕಣಿ ಹೇಳ್ತಾರಲ್ಲ ಅವರು, ಆ ಒಂದು ಚಿತ್ರವನ್ನು ಇಲ್ಲಿ ಶಿಲ್ಪಿ ಕೆತ್ತಿದ್ದಾನೆ, ಕೊರವಂಜಿ ಶಿಲ್ಪ. ಇಲ್ಲಿ ನೀವು ಕಾಳಭೈರವನ ಪ್ರತಿಭೆಯನ್ನು ಕೆತ್ತಿದ್ದಾರೆ. ಬನ್ನಿ ನಾವೀಗ ಹೇಮಕೂಟ ಪರ್ವತಕ್ಕೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಕಟ್ಟೆ. 2 ಬದಿಯಲ್ಲಿ ಕಟ್ಟೆಗಳು ವಿಶ್ರಾಂತಿ ತೆಗೆದುಕೊಳ್ಳಲು. ಸ್ನೇಹಿತರೆ, ನನ್ನ ಎದುರಿಗೆ ನೀವು ನೋಡ್ಬೋದು ಈಗ 2 ಅಂತಸ್ತಿನ ಸುಂದರವಾದ ಮಂಟಪ. ಮೊದಲಿನ ಮಂಟಪದಲ್ಲಿ ಸೈನಿಕರು ಕಾವಲು ಕಾಯ್ತಿದ್ರು, ಕೆಳಗಿನ ಮಂಟಪದಲ್ಲಿ ಭಕ್ತಾದಿಗಳು ಮತ್ತು ಇನ್ನಿತರರು ತಂಗ್ತಿದ್ರು ಅಂತ ಹೇಳ್ತಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು, ವರ್ತಕರು, ಪ್ರವಾಸಿಗರು ಈ ಮಾರ್ಗದಲ್ಲಿ ಬಂದಾಗ ಕೆಲವೊತ್ತು ವಿಶ್ರಾಂತಿ ಪಡಿತಕ್ಕಂಥ ಸ್ಥಳ ಇದು ಕೆಳಗಿನ ಮಂಟಪ. ಇದು ಆಗಿನ ಕಾಲದ ಕಾಲ್ದಾರಿ ರಸ್ತೆ ಮಾರ್ಗ. ನೋಡಿ ಎಷ್ಟು ಸುಂದರವಾಗಿದೆ ಈ ಸ್ಥಳ. ಹಂಪಿಯಲ್ಲೇ ಅತ್ಯಂತ ಸುಂದರವಾದ ಸ್ಥಳ ಇದು ಹೇಮಕೂಟ. ಇದು ನನಗೆ ಪ್ರಿಯವಾದ ಸ್ಥಳ ಕೂಡ ಹೌದು. ಹೇಮಕೂಟ ಹಂಪಿಯಲ್ಲಿ ಅತ್ಯಂತ ಸುಂದರವಾದ ಸ್ಥಳ. ಈ ಸ್ಥಳ ಫೋಟೋ ತೆಗೀಲಿಕ್ಕೆ, ವಿಶ್ರಾಂತಿ ಪಡೀಲಿಕ್ಕೆ ತುಂಬ ಸುಂದರವಾಗಿದೆ. ಇಳಿಜಾರಿನ ಬಂಡೆಯಲ್ಲಿ ನೀವು ದೇವಸ್ಥಾನಗಳನ್ನು ನೋಡಬಹುದು. ಬನ್ನಿ ಸ್ವಲ್ಪ ಕೆಳಗಡೆ ಹೋಗೋಣ. ಈಗ ನೋಡಿ ಹೇಗಿದೆ ದೇವಾಲಯಗಳ ಸಮೂಹ ಹೇಮಕೂಟ ಪರ್ವತ. ಇಲ್ಲಿ ನೀವು 30ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನೋಡಬಹುದು. ನೋಡಿ ಇಲ್ಲಿ ಶಾಸನಗಳನ್ನು ಬಂಡೆ ಮೇಲೆ ಕೆತ್ತಿದ್ದಾರೆ. ಆಗಿನ ಕಾಲದಲ್ಲಿ ಬಂಡೆ ಮೇಲೆ ಶಾಸನವನ್ನು ಕೆತ್ತಿದ್ದಾರೆ. ಇದು ನೀವು ನೋಡ್ಬೋದು. ನನ್ನ ಎದುರಿಗೆ ನೀವು ನೋಡ್ತಿದ್ರಲ್ಲ, ಇದನ್ನು ಪಾಪ ಮೋಕ್ಷ ತೀರ್ಥ ಅಥವಾ ಪಾಪ ಮೋಕ್ಷ ಕೊಳ ಎಂದು ಹೇಳ್ಬೋದು. ಆ ಕೊಳದ ಎದುರಿಗಿರೋದೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಪ್ಲೇಸ್. ಇಲ್ಲಿಂದ ನೋಡಿದ್ರೆ ವ್ಯೂ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ ವ್ಯೂಸು. ಮಂಟಪ ಇದು ಎದುರಿಗಿರೋದೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ. ಈಗಲೂ ಇಲ್ಲಿ ಪೂಜೆ ನಡೀತಿದೆ. ಬನ್ನಿ ನಾವೀಗ ಮೂಲ ವಿರೂಪಾಕ್ಷೇಶ್ವರನ ದರ್ಶನ ಮಾಡೋಣ. ಸಾಕಷ್ಟು ವಿದೇಶಿಗರು ಕೂಡ ಇಲ್ಲಿ ಬರ್ತಾರೆ. ಎಷ್ಟು ಹಂತವಾಗಿದೆ ಈ ಸ್ಥಳ. ಆ ಕಡೆ ಒಂದು ದೇವಸ್ಥಾನ ಇದೆ.
ಸ್ಥಳ ನೋಡುಗರ ಕಣ್ಮನ ತಣಿಸುವ ಸ್ಥಳ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಈಗ ನೋಡ್ತಾ ಇದ್ರಲ್ಲ, ಇದುವೇ ಮೂಲ ವಿರೂಪಾಕ್ಷೇಶ್ವರ ದೇವಸ್ಥಾನ. ಈಗಲೂ ಪೂಜೆ ನಡೀತಿದೆ. ಮೊದಲಿಗೆ ನಾವೀಗ ಶಿವಲಿಂಗ ದರ್ಶನ ಮಾಡೋಣ, ವಿರೂಪಾಕ್ಷೇಶ್ವರನ ದರ್ಶನ ಮಾಡೋಣ. ನೀವೀಗ ನೋಡ್ಬೋದು ಮೂಲ ವಿರೂಪಾಕ್ಷೇಶ್ವರ ಯಾವ ರೀತಿ ಇದ್ದಾನೆ ಅಂತ ನೋಡ್ಬೋದು. ತುಂಬ ಸುಂದರವಾಗಿದೆ. ದೇವಸ್ಥಾನದಲ್ಲಿ ಚೌಕಾಬಾರ ಆಟ ಆಡೋದು, ಗಟುಗುಣಿ ಇವೆಲ್ಲವನ್ನ ನೀವು ನೋಡ್ಬೋದು. ಸೊ ಇದು ಇನ್ನೊಂದು ದೇವಸ್ಥಾನ ಮಂಟಪ. ಇಲ್ಲಿ ಯಾವುದೇ ಶಿಲ್ಪಗಳಿಲ್ಲ, ಓನ್ಲಿ ದೇವಸ್ಥಾನ ಮಾತ್ರ ಇದೆ. ಎಲ್ಲ ಆ ಬಹುಮನಿ ಸುಲ್ತಾನರು ಹಾಳು ಮಾಡಿದಾರೆಲ್ಲ. ನೀವು ಇಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ದೇವಸ್ಥಾನಗಳನ್ನು ನೋಡ್ಬೋದು. ಮತ್ತು ಸಾಕಷ್ಟು ಬಂಡೆಗಳ ಮೇಲೆ ಶಿವಲಿಂಗಗಳನ್ನು ಕೆತ್ತಿದ್ದಾರೆ. ಏಕಮುಖ, 3 ಮುಖ, 5 ಮುಖಗಳ ಒಂದು ಶಿವಲಿಂಗಗಳನ್ನು ಇಲ್ಲಿ ನೋಡ್ಬೋದು. ನೋಡಿ, ಇವೆಲ್ಲ ಶಿವಲಿಂಗಗಳಿದೆ. ಈ ದೇವಸ್ಥಾನದಲ್ಲಿ ನೀವು ಆಂಜನೇಯನ ಮೂರ್ತಿಯನ್ನು ನೋಡ್ಬೋದು. ಅತಿ ಸುಂದರವಾದ ಆಂಜನೇಯ ದೇವಸ್ಥಾನ ಇದು. ಹೊರಗಡೆಯಿಂದ ನಿಮಗೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ. ನಾವು ಒಳಗಡೆ ಹೋಗಿ ನೋಡಿದಾಗನೇ ಅದು ನಮ್ಗೆ ಗೊತ್ತಾಗೋದು. ಬನ್ನ ತೋರಿಸ್ತೀನಿ ಆಂಜನೇಯನ. ಓಂ ಆಂಜನೇಯನ. ಮತ್ತೊಂದು ಸಲ ನೋಡಿ ಆಂಜನೇಯನ ದೇವಸ್ಥಾನ ಎಷ್ಟು ಸುಂದರವಾಗಿದೆ. ಆಂಜನೇಯ ವಿಗ್ರಹ ಸುಮಾರು ಒಂದು 7 ಅಡಿ ಇರ್ಬೋದು. ಇದು ಹತ್ರ ತುಂಬ ಸುಂದರವಾದ ಆಂಜನೇಯ ಅಂತ ಹೇಳ್ಬೋದು. ಹೇಮಕೂಟ ಪರ್ವತದಲ್ಲಿ ಈ ಆಂಜನೇಯನ್ನ ನೀವು ನೋಡ್ಬೋದು. ಅಭಯ ಆಂಜನೇಯ ಅಂತ ಹೇಳ್ಬೋದು. ನಮ್ಗೆ ಎಷ್ಟು ನೋಡಿದ್ರು ಕಡಿಮೆ ನೋಡಿ. ಎಲ್ಲಿ ಬೇಕಾದಲ್ಲಿ ಸಣ್ಣ ಚಿಕ್ಕ ಚಿಕ್ಕ ದೇವಸ್ಥಾನ ನೀವು ನೋಡ್ಬೋದು. ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನು ನೀವು ಬಂಡೆ ಮೇಲೆ ಕೆತ್ತಿದ್ದಾರೆ, ಅವುಗಳನ್ನು ನೀವು ನೋಡ್ಬೋದು. ನೋಡಿ, ಫುಟ್ ಪ್ರಿಂಟ್ ಇಲ್ಲಿ 3 ಶಿವಲಿಂಗ ಇಲ್ಲಿ ನೋಡಿ. ಇಲ್ಲೊಂದು ಶಿವಲಿಂಗ. ಸೊ ಈ ಮಂಟಪದಿಂದ ಹೊರಗಡೆ ಹೋದರೆ ನಿಮಗೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿಗಳಿಲ್ಲ, ಎಲ್ಲ ಭಗ್ನವಾಗಿದ್ದಾವೆ. ಹಾಳು ಹಂಪೆ ಅಂತ ಹೇಳ್ತಾರಲ್ಲ, ಇದಕ್ಕಾಗಿನೇ. ಇದು ಪ್ರದಕ್ಷಿಣ ಪಥ ವಿಷ್ಣು ದೇವಸ್ಥಾನ ಅಂತ ಹೇಳ್ತಾರೆ. ಮಂಟಪದಲ್ಲಿ ದೇವಸ್ಥಾನಗಳಿಲ್ಲ. ಸೊ ಇದೇ ರಸ್ತೆಗಳ ಮುಖಾಂತರ ಆಗಿನ ಕಾಲದ ರಾಜರು ದೇವಸ್ಥಾನಕ್ಕೆ ಹೋಗ್ತಿದ್ರು. ರಾಜರು, ಭಕ್ತರು ಎಲ್ಲ ಕಾಲ್ದಾರಿ ಮುಖಾಂತರ ನೇರವಾಗಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡತಕ್ಕಂಥ ರಸ್ತೆ ಇದು. ಈ ರಸ್ತೆ ಮಾರ್ಗದಲ್ಲಿ ಅವರು ಹೋಗ್ತಾಯಿದ್ರು. ಮಂಟಪಗಳು ಯಾವ ರೀತಿ ಇದೆ ಅಂತ ನೋಡ್ಬೋದು. ಎದುರಿ ಕಾಣದೆ ವಿರೂಪಾಕ್ಷೇಶ್ವರ ದೇವಸ್ಥಾನ. ಇದು ಇನ್ನೊಂದು ರಸ್ತೆ ಕಡ್ಲೆಕಾಳು ದೇವಸ್ಥಾನ ಹಿಂಭಾಗದಿಂದ ಬರುತ್ತೆ ಮತ್ತು ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಿಂದ ಇದಕ್ಕೆ ದೇವಸ್ಥಾನಕ್ಕೆ ಬರ್ಬೋದು. ನೋಡಿ, ವಿರೂಪಾಕ್ಷೇಶ್ವರ ರಾಜಗೋಪುರ. ಸೊ ಈಗ ಇದು ಇನ್ನೊಂದು ಹೇಮಕೂಟದ ಹೆಬ್ಬಾಗಿಲು. ಹೋಗೋಣ. ಈ ಹೆಬ್ಬಾಗಿಲ ಮೇಲೆ ಚಾಮುಂಡೇಶ್ವರಿಯ ವಿಗ್ರಹ ನೋಡ್ಬೋದು. ಇಲ್ಲಿ ಈ ಭಾಗದಲ್ಲಿ ನೀವು ವೀರಭದ್ರನನ್ನ ಕೆತ್ತಿದ್ದಾರೆ.
ನೋಡಿ ಎಷ್ಟು ದೊಡ್ಡದಾದ ಒಂದು ದ್ವಾರ ಬಾಗಿಲು, 3 ಅಂತಸ್ತಿನ ಮಂಟಪ ಇದು. ಆ ಕಡೆ ಈ ಕಡೆ ದೊಡ್ಡ ಕಟ್ಟೆಗಳು ವಿಶ್ರಾಂತಿ ಪಡೆಯಲಿಕ್ಕೆ. ನೋಡಿ ಯಾವ ರೀತಿ ಇದೆ, ತುಂಬ ಸುಂದರವಾಗಿದೆ ಇದು. ನೋಡಿ ವ್ಯೂ ಯಾವ ಥರ ಕಾಣ್ತಿದೆ. ಫೋಟೋ ತೆಗೆಸ್ಲಿಕ್ಕೆ ಅಥವಾ ವಿಡಿಯೋ ಮಾಡೋಕ್ಕೆ ಇದಂಥ ಪ್ರಶಸ್ತ ಸ್ಥಳ ಯಾವುದೂ ಇಲ್ಲ. ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಹೇಮಕೂಟ ಪರ್ವತ ಇದೆ. 2005 ಅಥವಾ 6ರಲ್ಲಿ ಅನ್ಬೋದು. ಇಲ್ಲಿ ಜಾಕಿ ಚಾನ್ ಒಂದು ಚಿತ್ರ ಶೂಟಿಂಗ್ ಆಗಿತ್ತು, ಮಿತ್ ಅಂತ ಹೇಳ್ಬಿಟ್ಟು. ಆವಾಗ ನಾವು ಈ ಶೂಟಿಂಗ್ ನೋಡೋಕೆ ಇಲ್ಲಿ ಬರ್ತಾಯಿದ್ವಿ. ನೋಡಿ ಯಾವ ರೀತಿ ಇದೆ ಅಂತ, ಅದ್ಭುತ, ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡು. ವಿಜಯನಗರ ಸ್ಥಾಪನೆ ಆಗೋದಕ್ಕೆ ಮುಂಚೆಯೇ ಇಲ್ಲಿನ ದೇವಸ್ಥಾನಗಳಿದ್ವು. ಸುಮಾರು ಇವು 6 ಅಥವಾ 7ನೇ ಶತಮಾನದ ದೇವಸ್ಥಾನಗಳಿವು. ನೋಡಿ ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು. ಇದು ವಿರೂಪಾಕ್ಷೇಶ್ವರ ದೇವಸ್ಥಾನ. ಸಿಕ್ಕಾಪಟ್ಟೆ ಹುಲ್ಲು ಬೆಳೆದಿದೆ. ಸಾಕಷ್ಟು ದೇವಾಲಯಗಳು. ಇದು ನೋಡ್ತಾ ಇದ್ರಲ್ಲ, ಇದುವೇ ವಿರೂಪಾಕ್ಷೇಶ್ವರನ ಗರ್ಭಗುಡಿ. ಈ ಬಂಗಾರದ ಬಣ್ಣದ ಕಾಣುತ್ತಲ್ಲದ ವಿರೂಪಾಕ್ಷೇಶ್ವರ ದೇವಸ್ಥಾನದ ಗರ್ಭಗುಡಿ ಇದು. ಎದುರಿಗೆ ನೀವು ನೋಡ್ತಾರಲ್ಲ, ಇದು ತ್ರಿಕುಟೇಶ್ವರ ದೇವಾಲಯ. ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಎಲ್ಲ ಬಹುಮನ ಸುಲ್ತಾನರ ಕಾಲದಲ್ಲಿ ಹಾಳಾಗಿದೆ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿಯೇ ಅದೇ ರೀತಿಯ ದೇವಸ್ಥಾನ. ಇಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ತ್ರಿಕೂಟೇಶ್ವರ ದೇವಾಲಯ ನೋಡಿ ಯಾವ ರೀತಿ ಕಾಣ್ತದೆ ಹೊರಗಡೆಯಿಂದ. ದೇವಸ್ಥಾನ ತುಂಬ ತಂಪಾಗಿದೆ. ಇಲ್ಲಿ ಹೊರಗಡೆ ಕುತ್ಕೊಳ್ಳೋಕ್ಕೆ ಕಟ್ಟೆಗಳ ಥರ ಮಾಡಿದ್ದಾರೆ. ಸುಂದರ ದೇವಸ್ಥಾನ ಅಂತ ಹೇಳ್ಬೋದು. ಇದು ಚಾಲುಕ್ಯರ ಕಾಲದ್ದು ಅಥವಾ ಹೊಯ್ಸಳ ಕಾಲದಾಗಿರ್ಬೋದು. ಈ ದೇವಸ್ಥಾನಗಳು 6 ಅಥವಾ 7ನೇ ಶತಮಾನ ದೇವಸ್ಥಾನಗಳಿವು. ಈ ಸ್ಥಳದಲ್ಲಿ ಸಾಕಷ್ಟು ಜನರು ಸೂರ್ಯಾಸ್ತ ನೋಡೋದಕ್ಕೆ ಬರ್ತಾರೆ. ಸ್ವಲ್ಪ ಸಮಯ ಆಗ್ತದೆ, ನಾನು ಕೂಡ ಸೂರ್ಯಾಸ್ತ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರದೇಶ ತುಂಬ ಜಾರದ ಬಂಡಿಗಳಿಲ್ಲ, ಹುಷಾರಾಗಿ ಹೋಗಬೇಕು. ಸೂರ್ಯಾಸ್ತ ನೋಡಲಿಕ್ಕೆ ಇನ್ನು ಕೆಲ ಗಂಟೆಗಳ ಟೈಮ್ ಇದೆ. ಹಾಗಾಗಿ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಈ ಸ್ಥಳ ಶಿವನು ತಪಸ್ಸು ಮಾಡಿದ ಸ್ಥಳ ಹಾಗೂ ಮನ್ಮಥ ದಹನ ಸ್ಥಳ ಕೂಡ ಹೌದು, ಹಾಗೂ ಶಿವಪಾರ್ವತಿಯರ ಕಲ್ಯಾಣ ನಡೆದ ಸ್ಥಳ ಕೂಡ ಹೌದು. ಸಾಕಷ್ಟು ಪೌರಾಣಿಕ ಇತಿಹಾಸ ಹೊಂದಿದ ಸ್ಥಳ ಇದು ಹೇಮಕೂಟ ಹಂಪಿ. ಇಲ್ಲಿ ದೊಡ್ಡದಾದ ಒಂದು ಗವಿ ಇದೆ, ನೋಡೋಣ, ಟ್ರೈ ಮಾಡ್ತೀನಿ ಹೋಗ್ಲಿಕ್ಕೆ.
ಹಂಪಿಯಲ್ಲಿ ದೊಡ್ಡದಾದ ಗವಿ ಇದು. ಈ ಗುಂಡು ಸುತ್ತರ್ಕೊಂಡು ಹೋಗ್ಮೇಲೆ ಈ ಸ್ಥಳ ಫೋಟೋ ತೆಗೆಸ್ಕೊಳ್ಳೋಕ್ಕಂತೂ ಸಖತ್ತಾಗಿದೆ. ವ್ಯೂಸ್ ಅಂತೂ ಸೂಪರ್ ಇದೆ ಇಲ್ಲಿಂದ. ಹಂಪಿಲಿ ಅತಿ ಸುಂದರವಾದ ಸ್ಥಳ ಇದು. ವಿರೂಪಾಕ್ಷೇಶ್ವರ ದೇವಸ್ಥಾನ, ಅದರಿಂದ ತುಂಗಭದ್ರಾ ನದಿ ಇವೆಲ್ಲ ಇಲ್ಲಿಂದ ನೋಡ್ಬೋದು ನೀವು. ಏನಾದರೂ ಸಂದರ್ಭ ಬಂದಂತ ಭಕ್ತಾದಿಗಳು ಯೂಸ್ ಮಾಡ್ಲಿಕ್ಕಲ್ಲ ಒರಳುಕಲ್ಲು, ಇವು ಒರಳುಕಲ್ಲುಗಳನ್ನು ನೋಡ್ಬೋದು. ಅಲ್ಲಲ್ಲಿ ಭಕ್ತರು ಬಂದಾಗ ಇಲ್ಲೇ ಒರಳುಕಲ್ಲುಗಳನ್ನ ಹೋಳಿಗೆ ಹೂರಣ ರುಬ್ಬಿ ಹೋಳಿಗೆ ಮಾಡಿ ಅಡಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಕಡೆಗೆ ಸಾಕಷ್ಟು ಒರಳುಕಲ್ಲನ್ನು ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ಕಲ್ಲು. ಸೊ ಎಲ್ಲೆಲ್ಲ ನೋಡಿದ್ರು ಒರಳುಕಲ್ಲನ್ನು ನೀವು ನೋಡ್ಬೋದು. ಅಷ್ಟು ಶಿವಲಿಂಗಗಳನ್ನೇ ನೀವು ನೋಡ್ತೀರಿ. ಶಿವಲಿಂಗ ಇಲ್ಲಿ 5 ಲಿಂಗಗಳನ್ನು ನೋಡ್ಬೋದು. ಅಲ್ಲಿ ಮುಂದೆ 3 ಲಿಂಗ ಶಿಲ್ಪಿ ಕೆತ್ತಿದ್ದಾನೆ. ಎಷ್ಟು ಸುಂದರವಾಗಿದೆ ಈ ಸ್ಥಳ ನೋಡಿ. ಪಾಪ ಮೋಕ್ಷ ಕೂಡ. ಮತ್ತೊಮ್ಮೆ ಬಂದಿದ್ದೀನಿ ಈ ಸ್ಥಳಕ್ಕೆ ನಾನು, ಯಾಕಂದರೆ ಸೂರ್ಯಾಸ್ತ ಆಗ್ಲಿಕ್ಕೆ ಇನ್ನೂ ಟೈಮ್ ಇತ್ತು. ಹಾಗಾಗಿ ಇನ್ನೊಂದು ಸಲ ಇಲ್ಲಿ ಹೋಗೋಣ ಅಂತ ಬಂದೆ. ಈಗ ನಾನು ಗವಿ ಹತ್ರ ಹೋಗ್ತಾ ಇದ್ದೀನಿ. ದೊಡ್ಡದಾದ ಬಂಡೆ ನೋಡಿ, ಇದರೊಳಗಡೆ ಹೋಗ್ಬೇಕು ಅನ್ಸುತ್ತೆ. ಸ್ವಲ್ಪ ಭಯ ಬರ್ತದೆ, ಟ್ರೈ ಮಾಡೋಣ. ನೋಡಿ ಎಷ್ಟು ದೊಡ್ಡದಾದ ಗವಿ ಇದು. ಆ ಕಡೆ ಬಾಕ್ಲೆ ಇದೆ ಅನಿಸುತ್ತೆ, ಹೇಮಕೂಡ ಸಂಸ್ಥಾನಕ್ಕೆ ಹೋಗ್ಲಿಕ್ಕೆ. ಅತಿ ದೊಡ್ಡದಾದ ಗವಿ ಇದು. ಸುಮಾರು ಒಂದು 100 ಅಡಿ ಇರ್ಬೋದು ಹೈಟ್. ಒಳಗಡೆ ಪ್ರಾಣಿಗಳು ಇರ್ಬೋದು. ಯಾವ ರೀತಿ ಗವಿ ಇದೆ. ನನ್ನ ಜೊತೆ ಇನ್ನೊಬ್ಬ ಹುಡುಗ ಬಂದಿದ್ದ, ಅವನು ಭಯಪಟ್ಟು ಹೊರಗಡೆ ಹೋಗ್ಬಿಟ್ಟ. ಸೂರ್ಯ ಮುಳುಗ ಗೊತ್ತಾಯ್ತು, ಹೀಗಾಗಿ ಸೂರ್ಯಾಸ್ತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೂರ್ಯಾಸ್ತ ಯಾವ ರೀತಿ ಕಾಣ್ತಿದೆ ನೋಡ್ಬೋದು ಇಲ್ಲಿ. ಇಲ್ಲಿ ಒಂದು ಹಾಳು ದೇವಾಲಯ, ಯಾವುದೇ ಮೂರ್ತಿಗಳಿಲ್ಲ. ಇಲ್ಲೊಂದು ದೇವಾಲಯ, ಇಲ್ಲಿ ಕೂಡ ಯಾವುದೇ ಮೂರ್ತಿ ಇಲ್ಲ. ಒಳಗಡೆ ಹೋಗಬಾರ್ದು, ಯಾಕಂದರೆ ಯಾವುದಾದ್ರು ಪ್ರಾಣಿಗಳು ಮಲಗಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೂರ್ಯಾಸ್ತ ನೋಡ್ಲಿಕ್ಕಂಥ ಸ್ಥಳ ಅಂತೇಳಿ. ಇದು ಗರುಡಗಂಬ.
ಒಳಗಡೆ ಹೋಗೋ ಸಾಹಸ ಮಾಡಲಿಲ್ಲ ನಾನು. ಸೊ ಇಲ್ಲಿ ಸಾಕಷ್ಟು ಹುಲ್ಲು ಬೆಳೆದಿದೆ, ಇಲ್ಲಿ ಬರಲಿಕ್ಕೆ ಹೋಗಬೇಡಿ, ಯಾಕಂದರೆ ಹುಳ ಹುಪ್ಪಡಿ ಜಾಸ್ತಿ. ಯಾಕಂದ್ರೆ ಸೂರ್ಯಾಸ್ತ ನೋಡ್ಲಿಕ್ಕೆ ಅಂತ ಮಾಡಿದ್ದಾರೆ ಈ ಸ್ಥಳಗಳು, ಇಲ್ಲೆಲ್ಲ ಬೆಂಚ್ ಮಾಡಿದ್ದಾರೆ. ಆದರೆ ಇಲ್ಲಿ ನೀವು ಹೋದರೆ ಹುಳ ಹುಪ್ಪಡಿ ಗ್ಯಾರಂಟಿ. ಸ್ವಲ್ಪ ಇದನ್ನ ಕ್ಲೀನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಇನ್ನೊಂದು ಭಾಗಕ್ಕೆ ಹೋಗ್ತೀನಿ ನಾನು, ಅಲ್ಲಿ ಹೋಗಿ ಸೂರ್ಯಾಸ್ತ ನೋಡ್ತೀನಿ. ಆಂಜನೇಯ ಸೂರ್ಯಾಸ್ತ ಆಗ್ತಾಯಿದೆ. ಸಾಕಷ್ಟು ಜನರು ಸೂರ್ಯಾಸ್ತ ನೋಡಲಿಕ್ಕೆ ಬರ್ತಾರೆ. ಹನುಮಾನ್ ದೇವಸ್ಥಾನ, ಸೂರ್ಯ ಮುಳುಗ್ತಾ ಇದ್ದಾನೆ. ಸ್ನೇಹಿತರೆ, ನೋಡಿದ್ರಲ್ಲ ಹಂಪಿಯ ಹೇಮಕೂಟ ಪರ್ವತವನ್ನು. ನೀವು ಯಾವಾಗಲೂ ಹಂಪಿ ಬಂದಾಗ ತಪ್ಪದೇ ನೋಡಲೇಬೇಕಾದ ಸ್ಥಳಗಳಲ್ಲಿ ಇದು ಟಾಪ್. ಇದು ಮುಖ್ಯವಾದ ಸ್ಥಳ ಹೇಮಕೂಟ ಪರ್ವತ. ಪೌರಾಣಿಕ ಸ್ಥಳ ಮತ್ತು ಐತಿಹಾಸಿಕ ಸ್ಥಳ ಕೂಡ ಇದು. ಇದರ ಹಿಂಭಾಗದಲ್ಲಿ ನೀವು ಗಾಯತ್ರಿ ಪೀಠವನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಕೂಡ ಗಾಯತ್ರಿ ದೇವಿ, ಚೌಡೇಶ್ವರಿ ಅಮ್ಮ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕೆಳಗಡೆ. ಅದು ಸಹ ಯಾರು ನೋಡೋದಿಲ್ಲ, ಜನರು ಸೂರ್ಯಾಸ್ತ ನೋಡಲಿಕ್ಕೆ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೈಪ್ ಮಾಡೋದನ್ನು ಮರಿಬೇಡಿ.